ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ದಿನ ಶುಕ್ರವಾರ 11th ಏಪ್ರಿಲ್. ನಿನ್ನೆಯ ಮಹಾವೀರ್ ಜಯಂತಿ ಹಾಲಿಡೇ ನಂತರ ಇಂಡಿಯನ್ ಮಾರ್ಕೆಟ್ ಓಪನ್ ಆಗಬೇಕಾದ್ರೆ ಕಳೆದ 2 ದಿನಗಳಲ್ಲಿ US ಮಾರ್ಕೆಟಲ್ಲಿ ಹಾಗೂ ನಮ್ಮ ಗಿಫ್ಟ್ ನಿಫ್ಟಿನಲ್ಲಿ ಬಂದ ಮೂಮೆಂಟಮ್ಗೆ ನಾವು ನಿಫ್ಟಿ 23,000 ಮೇಲೆ ಓಪನ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದರೆ ಇಲ್ಲಿ ನಿಫ್ಟಿ ಓಪನ್ ಆಗಿದ್ದು 22,700 ಹತ್ರ. ನಾವು ಡಿಸ್ಕಸ್ ಮಾಡಿದ್ದು ಏನಾದರೂ 23,000 ಹತ್ರ ಓಪನ್ ಆದರೆ ಡಿಪ್ಪಲ್ಲಿ ಬೈ ಮಾಡೋಣ, ಅದು 22,700 ಇಂದ 800 ಒಳಗಡೆ, ಅಥವಾ 23,300 ಮೇಲೆ ಹೋದ್ರೆ ಲಾಂಗ್ ಪೊಸಿಷನ್ ತಗೊಳ್ಳೋಣ ಅಂತ. ಕೆಳಗಡೆ ನಿಫ್ಟಿ ಓಪನ್ ಆಗಿದ್ದು 22,700 ಹತ್ರ. ಅಲ್ಲಿಂದನೇ ಒಂದು ಮೂಮೆಂಟಮ್ ಬಂತು. ನಿಫ್ಟಿ ಹೈ ಮಾಡಿದ್ದು 22,900 ವರೆಗೂ. ಅಲ್ಲಿ ನಿಫ್ಟಿ 20-day ಮೂವಿಂಗ್ ಅವರೇಜ್ ಇತ್ತು. ಈ ಮೂಮೆಂಟಮ್ ಬರಬೇಕಾದ್ರೆ ಅರೌಂಡ್ 1 o'clockಗೆ ನ್ಯೂಸ್ ಬಂತು. US ಚೈನಾ ಮೇಲೆ ಹಾಕಿರೋ ಟ್ಯಾಕ್ಸ್ಗೆ ಚೈನಾ ರಿವರ್ಸ್ ಆಗಿ ಅಗೇನ್ US ಮೇಲೆ 125% ವರೆಗೆ ಅಡಿಷನಲ್ ಟ್ಯಾಕ್ಸ್ ನ ಹಾಕಿದೆ. ಇದು ಸ್ವಲ್ಪ ಮಾರ್ಕೆಟ್ ಅಲ್ಲಿ ಅಗೇನ್ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರಕ್ಕೆ ಶುರು ಆಯ್ತು. ಇದೇ ಸಮಯದಲ್ಲಿ ಇಂಡಿಯನ್ ಮಾರ್ಕೆಟ್ ಅಲ್ಲದೇನೆ ನೀವು ಇಲ್ಲಿ ಡೌ ಜೋನ್ಸ್ ಅಲ್ಲಿ ನೋಡಿದ್ರೆ ಇಲ್ಲಿ ಕೂಡ ಒಂದು ಸ್ಮಾಲ್ ಡಿಪ್ ಬಂತು. ಅದಾದ್ಮೇಲೆ ನಿಕೈ ಜಪಾನ್ ಇಂಡೆಕ್ಸ್ ಅಲ್ಲಿ ಕೂಡ ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು ಸ್ಮಾಲ್ ಡಿಪ್ ಬಂತು. ಆದ್ರೆ ಅಗೇನ್ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆಗೋ ಸಮಯದಲ್ಲಿ ಸ್ವಲ್ಪ ರಿಕವರಿ ಕಂಡು ಕ್ಲೋಸ್ ಆಗಿದ್ದಾವೆ. ಇಲ್ಲಿಂದ ಅಗೇನ್ ನಾವು ಸೋಮವಾರ ದಿನ ರಜದಲ್ಲಿ ಇರ್ತೀವಿ. ಸೋಮವಾರದ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಇರೋ ಸಲುವಾಗಿ ಮಾರ್ಕೆಟ್ ಕ್ಲೋಸ್ ಆಗಿರುತ್ತೆ 14th ಏಪ್ರಿಲ್. ಅದಾದ್ಮೇಲೆ 15th, 16th, 17th ಏಪ್ರಿಲ್ ಮಾರ್ಕೆಟ್ ಓಪನ್ ಇರುತ್ತೆ. ಅಲ್ಲಿಂದ 18th ಏಪ್ರಿಲ್ ಶುಕ್ರವಾರದ ದಿನ ಗುಡ್ ಫ್ರೈಡೆ ಅಂತ ಮಾರ್ಕೆಟ್ ಕ್ಲೋಸ್ ಇರುತ್ತೆ. ನೆಕ್ಸ್ಟ್ ವೀಕ್ ಅಲ್ಲಿ ಓನ್ಲಿ 3 days ಟ್ರೇಡಿಂಗ್ ಇರುತ್ತೆ. ಇನ್ನು ನಾವು ಮಂಗಳವಾರದ ದಿನ ಓಪನ್ ಆಗಿದ್ದ ಮುಂಚೆ ನಮ್ಗೆ 3 ದಿನಗಳ ಹಾಲಿಡೇ ಇರುತ್ತೆ. ಈ 3 ದಿನದಲ್ಲಿ ಏನಾದರೂ ಬೇರೆ ನ್ಯೂಸ್ ಬಂದು US ನ ಡೌ ಜೋನ್ಸ್ ಫೀಚರ್ಸ್ ಯಾವ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಹಾಗೂ ನಮ್ಮ ಪ್ಯಾರಾಮೀಟರ್ಸ್ ಗಳು ಯಾವ ಲೆವೆಲ್ ಅಲ್ಲಿ ಇದಾವೆ ಅಂತ ನೋಡಿ ನಾವು ಮಂಗಳವಾರದ ಟ್ರೇಡಿಂಗ್ ಅನಾಲಿಸಿಸ್ ನ ಸೋಮವಾರ 14th ಏಪ್ರಿಲ್ ಸಂಜೆ ವಿಡಿಯೋನ ತಗೊಂಡ್ ಬರ್ತೀನಿ. ಇನ್ನು ನಮ್ಮ ವ್ಯೂವರ್ಸ್ ಅಲ್ಲಿ ನೀವು ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ಗಿದ್ದು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ವಿಡಿಯೋನ ಲೈಕ್ ಮಾಡೋದನ್ನ ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನು ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.